ಪ್ರತ್ಯಂಗಿರ ಹೋಮವೊಂದೇ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ. ಈ ಬ್ರಹ್ಮಾಂಡವನ್ನು ಕಾಲಕಾಲಕ್ಕೆ ರಕ್ಷಿಸಲು ದೇವತೆಗಳು ಮತ್ತು ದೇವರುಗಳು ವಿವಿಧ ಅವತಾರಗಳನ್ನ ತೆಗೆದುಕೊಂಡಿದ್ದಾರೆ. ಅಂತಹ ಒಂದು ಅವತಾರವೆಂದರೆ ಪ್ರತ್ಯಂಗಿರಾ ದೇವಿ. ಪ್ರತ್ಯಂಗಿರಾ ದೇವಿಯು ಶಕ್ತಿ ದೇವತೆಗಳಲ್ಲಿ ಉಗ್ರ ಸ್ವರೂಪಿಣಿ, ಶತ್ರು ಸಂಹಾರಕ್ಕಾಗಿ ಜನಿಸಿ ಬಂದವಳು ಈಕೆ. ಶಿವ, ವಿಷ್ಣು ಹಾಗೂ ಆದಿಶಕ್ತಿ ಈ ಮೂವರ ಅಂಶವನ್ನ ಹೊಂದಿರುವ ದೇವತೆ ಈಕೆ. ಈ ಪ್ರತ್ಯಂಗಿರಾ ದೇವಿಯು ಸಿಂಹದ ಮುಖ, ಸ್ತ್ರೀಯ ದೇಹವನ್ನು ಹೊಂದಿದ್ದು ಸಿಂಹವನ್ನೇ ವಾಹನವನ್ನಾಗಿ ಮಾಡಿಕೊಂಡಿದ್ದಾಳೆ. ಈ ಪ್ರತ್ಯಂಗಿರಾ ದೇವಿಯು ಪುರಾಣ ಕಾಲಗಳಿಂದಲೂ ಪ್ರಸಿದ್ಧವಾದ ದೇವತೆ. ಹಾಗೆ ಈ ಕ್ಷೇತ್ರದಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜಿಸುತ್ತಾರೆ. ಸಾಕಷ್ಟು ಭಕ್ತಾದಿಗಳು ಹೋಮಕ್ಕೆ ಭಾಗಿಯಾಗಿ ಪ್ರತ್ಯಂಗಿರಾ ದೇವಿಯನ್ನ ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿಯು ನೆಲೆಯಾಗುತ್ತದೆ. ಅಂದರೆ ದೇವಿಯ ಆರಾಧನೆಯಿಂದ ಮಾನಸಿಕ ಶಾಂತಿ ಪ್ರಾಪ್ತವಾಗುತ್ತದೆ ಮತ್ತು ಇದರೊಂದಿಗೆ ಮಾನಸಿಕ ಸ್ಥಿರತೆಯನ್ನ ಪಡೆಯಲು ಸಹಕಾರಿಯಾಗಿದೆ. ಪ್ರತ್ಯಂಗಿರಾ ದೇವಿಯ ಆಶೀರ್ವಾದದಿಂದಲೂ ಕೂಡ ನಮ್ಮನ್ನು ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿ ನಮಗೆ ತೊಂದರೆಯನ್ನು ನೀಡುವುದಿಲ್ಲ. ಇದರಿಂದ ಎಂತಹುದೇ ಅನಾರೋಗ್ಯವಿದ್ದರೂ ದೂರಾಗುವುದು. ನೀವು ಸಹ ಈ ಹೋಮಕ್ಕೆ ಭಾಗಿಯಾಗಿದ್ದರೆ ನಿಮ್ಮೆಲ್ಲಾ ಕಷ್ಟ ತೊಂದರೆಗಳಿಗೆ ಮತ್ತು ಮಾಟ ಮಂತ್ರಗಳಂತಹ ದುಷ್ಟ ಶಕ್ತಿಗಳಿಂದ ರಕ್ಷಣೆಯನ್ನ ಪಡೆದುಕೊಳ್ಳಬಹುದು. ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡ ಪರಿಹರಿಣಿ ಪರಮಾನಂದಿ ಶ್ರುತಿ ಸಂಹಾರಣಿ ಸರ್ವಗ್ರಹ ದೋಷನಾಶಿನಿ ಸರ್ವಕಾಲ ರಕ್ಷಣೆ ಓಂ ರಾಮ್ ರೀಂ ಕ್ಲೀಂ ಐಂ ಕ್ಲೀಂ ಓಂ ಅಮ್ಮನವರಿಗೆ ಅಭಿಷೇಕ ಮಾಡಿದ ನೀರನ್ನ ಶ್ರೀಚಕ್ರ ಇಟ್ಟು ಹಾಕಿಸೋದ್ರಿಂದ ದುರಿತ ದೋಷಗಳು, ಆರೋಗ್ಯದಲ್ಲಿ ಬಾಧೆ, ಮಾನಸಿಕವಾಗಿ ಸಮಸ್ಯೆ ಇದೆ, ನೆಮ್ಮದಿ ಇಲ್ಲ ಅನ್ನುವಂಥದ್ದು ತೀರ್ಥ ಸ್ನಾನ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ 100% ಪರಿಹಾರ ಆಗ್ತದೆ. ಪ್ರತ್ಯಂಗಿರ ಹೋಮಕ್ಕೆ ಬರುವಂತ ಭಕ್ತರು 5 ಹರಳಿ ಎಲೆ ಮೇಲೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬರೆದು ಮೂಡಿ ಇಟ್ಟು ತಗೊಬಂದು ಹೋಮಕ್ಕೆ ಹಾಕೋದ್ರಿಂದ ವಾಮಾಚಾರ, ಮಾಟ ಮಂತ್ರಗಳು, ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಜನದೃಷ್ಟಿ ಏನೇ ಮಾಡಿದ್ರು ಯಾವ ಕೆಲಸ ಕೈ ಇಟ್ಟು ಕೂಡ ಆಗ್ತಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಬಂದು ಭಾಗವಹಿಸೋದ್ರಿಂದ ನಿಮ್ಮ ಸಮಸ್ಯೆ ಏನಿದ್ರು ಕೂಡ ಪರಿಹಾರ. ಗರ್ಭದ ಗುಡಿಯಲ್ಲಿ ಭಗವಂತ ತಾನೇ ಕುಳಿತ ಸ್ವಾರ್ಥಿಕನು.